ಸರ್ ನಮ್ಮ ಜೊತೆ ಇದ್ದಾರೆ. ನಾವೀಗ ಕಮಿಷನ್ ಭೇಟಿಯಾಗಿದ್ದೇವೆ. ಅವರು ನಮಗೆ ಮನೆಗೆ ಪ್ರೊಟೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಮಾತ್ರ ಇರೋದು ಮನೆಗೆ. ಯಾರೋ ಬಂದಾಗೆ ಈಗ ಮಗು ಬಿಟ್ಟು ಬೇರೆ ನಮಗೆ ಯಾವುದು ಸಾಕ್ಷಿ ಇಲ್ಲ. ಆ ಸಾಕ್ಷಿಯನ್ನು ಅಳಿಸಲಿಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಅದಕ್ಕೋಸ್ಕರ ಈಗ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸರ್ ಕಮಿಷನ್ ಹತ್ರ ಮಾತಾಡಿದ್ದಾರೆ, ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ. ನಾವೇ ಇರೋದು ಸರ್ ಮನೆಗೆ. ಯಾರೋ ಬಂದಾಗೆ, ಟೈಲ್ಸ್ ಮೇಲೆ ಹೋದಾಗೆ, ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ. ಯಾರೋ ಕಿಟಕಿ ಹತ್ರ ಪಾಸ್ ಆದಾಗೆಲ್ಲ ರಾತ್ರಿ ಹಾಗೆ. ಅದಕ್ಕೀಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡಬೇಕು. ಯಾಕೆಂದರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ. ಅದೊಂದೇ ಸಾಕ್ಷಿ ಇರೋದು ಇವಾಗ. ಅದು ಅಳಿಸಿದರೆ ನಾವು ಮತ್ತು ನಮಗೆ ಯಾವುದು ಉಳಿದಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿದೆ. ಅವರು DC ಹತ್ರ ಮಾತಾಡಿದ್ದಾರೆ. ಹೋಗಿದ್ವು, ಆಗ ಹೇಳಿದ್ದೇವೆ ಸರ್ ಹತ್ರ, ಹೀಗೆ ನಮಗೆ ಮನೆಯಲ್ಲಿ ಇದಾಗ್ತಿದೆ, ಈ ಥರ ಯಾರೋ ಬಂದಾಗೆ ಎಲ್ಲ ಆಗ್ತಿದೆ ಅಂತ ಹೇಳಿದ್ದೇವೆ. ನಾವು ನಮ್ಮ ನಂಜುಂಡಿ ಸರ್ ಹತ್ರ ಮಾತಾಡಿದ್ದೇವೆ. ಅವರು DC ಹತ್ರ ಮಾತಾಡಿಸ್ತಾರೆ ಅಂತ ಸಹ ನಾವು ಹೇಳಿದ್ದೇವೆ. ನಾವೇ ಮಗಳು, ನಾನು, ಮಗು, ಅವಳ ತಂದೆ, ಇನ್ನೊಬ್ಬಳು ಸಣ್ಣ ಮಗಳು, ಅಷ್ಟೇ 4 ಮಂದಿ ಇದ್ದೇವೆ. ಈಗ ಮಗು ಸೇರಿ 5 ಮಂದಿ. ಚಾರ್ಜ್ ಶೀಟ್ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ 164 ಸ್ಟೇಟ್ಮೆಂಟಿಗೆ ಇದು ಮಾಡ್ತಾ ಇದ್ದಾರೆ. ಬೇರೇನು ಈಗ ಮೊನ್ನೆಲ್ಲ ಹೋಗಿ ಬಂದಿದ್ದೇವೆ ಎಲ್ಲ ಕಡೆ. ಸರ್ ಕರ್ಕೊಂಡೋಗಿ ಬಂದಿದ್ದಾರೆ ನಮ್ಮನ್ನು. ಪ್ರಭಾಕರ್ ಭಟ್ ಆಗಲಿ, ನಳಿನಿ ಕುಮಾರ್ ಕಟೀಲಲ್ಲೆಲ್ಲ ಕರ್ಕೊಂಡೋಗಿ ಬಂದಿದ್ದಾರೆ. ನಮಗೆ ಮದುವೆ ಆಗಬೇಕು ಸರ್, ಮಗಳಿಗೆ ಮದುವೆ ಆಗಬೇಕು, ಅವನು ಮಗುವಿಗೆ ತಂದೆ ಆಗಬೇಕು. ನಮಗಿಷ್ಟೇ ನಾವು ಕೇಳೋದು. ಅವನು ಜೈಲಲ್ಲಿ ಕೂತ್ಕೊಂಡು ಜೈಲು ಶಿಕ್ಷೆ ಅನುಭವಿಸ್ಲಿ ಅಂತ ನಾವು ಕೇಳ್ತಾ ಇಲ್ಲ. ಮದುವೆ ಮಾಡಲಿ ಅಷ್ಟೇ. ಅವರ ತಂದೆ ತಾಯಿ ಹತ್ರ ಆಗಲಿ ಎಲ್ಲರ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ, ಮದುವೆ ಮಾಡಲಿ ಅಂತ. ಸುಮ್ಮನೆ ಜೈಲಲ್ಲಿ ಕುಳಿತು ಅವನೇನು ಮಾಡ್ತಾನೆ ಅಂತ. ಹೊರಗಡೆ ಬಂದು ಮದುವೆಯಾಗಿ ಮಗುವಿಗೆ ತಂದೆ ಇದು ಕೊಡ್ಬೋದಲ್ಲ ಅವನಿಗೆ. ಸುಮ್ಮನೆ ಯಾಕೆ ಜೈಲು? ಮಾಡಿದ ತಪ್ಪು ಅವನಿಗೆ ಗೊತ್ತಿದೆ, ತಪ್ಪು ಮಾಡಿದ್ದಾನೆ ಅಂತ. ಅದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಮಗು ಬೇರೆ ಮಾತ್ರ ಇರುವುದು ನಮಗೆ ಸಾಕ್ಷಿ. ಅದನ್ನು ಅಳಿಸಿದರೆ ನಮಗೆ ಯಾವ ಸಾಕ್ಷಿಯೂ ಇಲ್ಲ.